Turn left. ಟರ್ನ್ ಲೆಫ್ಟಾ? ಏ ಗೂಗಲ್ ರೈಟು, ಲೆಫ್ಟ್ ಅಲ್ಲ. ನಾವೊಂದು ಪ್ರಾಪರ್ ಹಳ್ಳಿನ ನಾವಿವತ್ತು ಎಕ್ಸ್ಪ್ಲೋರ್ ಮಾಡ್ತಿದೀವಿ ಅನ್ಸ್ತಿದೆ ನನಗೆ. ಹಾಯ್ ಹಲೋ ನಮಸ್ತೆ ಕರ್ನಾಡು. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಎಲ್ಲಿಗಿರ್ಬೋದು ತಮ್ಮನೇಲಲ್ಲಿ ಚೆಕ್ ಮಾಡಿ. ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ, ನಾನು, ವೈಫ್, ಅಪ್ಪ, ಅಮ್ಮ. ಹಾಯ್ ಗೈಸ್, ಇವತ್ತು ಸಂಡೇ. ಸೊ ಸಡನ್ ಪ್ಲ್ಯಾನ್ ಆಯಿತು. ಎಲ್ಲರೂ ಫ್ಯಾಮಿಲಿ ಒಂದು ಟೆಂಪಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ತುಂಬ ಪ್ಲೇಸ್ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಬಂದಿದೆ. ತುಂಬ ಒಳ್ಳೆ ಪ್ಲೇಸ್ ಅಂತ ನಮಗೆ ಅನಿಸಿರೋದ್ರಿಂದ ನಾವು ಒಂದ್ಸಲ ಹೋಗಿ ವಿಸಿಟ್ ಮಾಡೋಣ ಅಂತ ಈಗ ಹೊರಟಿದ್ದೀವಿ. ಈಗ ಜಸ್ಟ್ ಒಂದು 10 ಮಿನಿಟ್ಸ್ ಆಯಿತು ಮನೆ ಬಿಟ್ಟು. ಸೊ ವಿ ಆರ್ ಆನ್ ದ ವೇ. ಸೊ ಯಾವ ಪ್ಲೇಸು ಅಂತ ನೀವು ತುಂಬಾ ಯೋಚನೆ ಮಾಡ್ತಾ ಇರ್ಬೋದು. ವೆಯ್ಟ್ ಮಾಡಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ತೋರಿಸ್ತೀವಿ. ಸೊ ಇವಾಗ ನಾವಿದ್ದೀವಿ ಮಾಗಡಿ ರೋಡ್. ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಇಷ್ಟು ಕಮ್ಮಿ ಟ್ರಾಫಿಕ್ ನಾವು ನೋಡ್ತಿರೋದು. ಅದು ಮೋಸ್ಟ್ಲಿ ಯಾಕಂದರೆ ಮಂಡೇ ಹಬ್ಬ ಇರೋದ್ರಿಂದ ಎಲ್ಲರೂ ಊರಿಗೆ ಹೊಟ್ಟೋಗ್ಬಿಟ್ಟಿರ್ತಾರಲ್ವಾ. ಸೊ ಅದಕ್ಕೋಸ್ಕರ ಸಂಕ್ರಾಂತಿ ಸ್ಪೆಷಲ್ ಆಫರ್. ಸೊ ತುಂಬ ಕಮ್ಮಿ ಟ್ರಾಫಿಕ್ ಇದೆ ಬ್ಯಾಂಗ್ಳೂರಲ್ಲಿ. ಸೊ ಮತ್ತು ಇನ್ನೊಂದು ಏನಂದರೆ, ಇದು ನಮ್ಮದು ಫಸ್ಟ್ ಲಾಂಗ್ ಡ್ರೈವ್ ನಮ್ಮ ಹೊಸ ಕಾರಲ್ಲಿ. ಸೊ ಮಿಸ್ಟರ್ ಅರುಣ್ ಫುಲ್ ಎಕ್ಸೈಟೆಡ್ ಆಗಿದ್ದಾರೆ ಓಡಿಸೋದಕ್ಕೆ ಲಾಂಗ್ ಡ್ರೈವ್ ಅಂತ. ಸೊ ವಾಟ್ಸ್ ಯುವರ್ ಒಪಿನಿಯನ್? ಹೌದು, ಲೈಕ್ ಪ್ರೀವಿಯಸ್ಲಿ ನಮ್ಮ ಹತ್ರ ಇನೋವಾ ಇತ್ತು. ಇನೋವಾ ಕೊಟ್ಟು ಇವಾಗ ವೋಲ್ಕ್ಸ್ವ್ಯಾಗನ್ ವೆಂಟು ತೊಗೊಂಡಿದ್ದೀವಿ. ಸೊ ತೊಗೊಂಡಾದ್ಮೇಲೆ ಎಲ್ಲೂ ಲಾಂಗ್ ಡ್ರೈವ್ ಅಂತ ಹೋಗಿರಲಿಲ್ಲ. ಸೊ ಐ ಆಮ್ ಲಿಟಲ್ ಎಕ್ಸೈಟೆಡ್ ಟು ನೋ ಹೌ ದ ವೆಹಿಕಲ್ ವಿಲ್ ಪರ್ಫಾರ್ಮ್ ಅಂತ. ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಇನ್ನೂ 1 hour 13 minutes ತೋರಿಸ್ತಾ ಇದೆ. ಸೊ ನಾವು ಹೋಗ್ತಾ ಇದ್ದೀವಿ. ಸೊ ನಾವೀಗ ಇದ್ದೀವಿ ಕೆಂಗೇರಿಯಲ್ಲಿ. ಜಸ್ಟ್ ವೃಷಭಾವತಿ ನದಿನ ಕ್ರಾಸ್ ಮಾಡಿದ್ವಿ. ಮೋಸ್ಟ್ ಪ್ರಾಬ್ಲಿ ಎಲ್ಲರಿಗೂ ಗೊತ್ತಿರಲ್ಲ ವೃಷಭಾವತಿ ನದಿ ಅಂದರೆ ಯಾವುದು ಅಂತ. ಇವಾಗ ಸದ್ಯಕ್ಕೆ ಬೆಂಗಳೂರಿಂದ ಹೊರಗಡೆ ಹೋಗ್ತಾ ಇರೋ ಎಲ್ಲ ಡ್ರೈನೇಜಸ್ ವಾಟರ್ ನಮ್ಮ ವೃಷಭಾವತಿ ನದಿಗೆ ಸೇರಿ ಹೋಗ್ತಾ ಇರೋದು. ಸೊ ಅದನ್ನು ಕೆಂಗೇರಿ ಮೋರಿ ಅಂತಲೇ ಕರೀತಾರೆ. ಬಟ್ ಐಡಿಯಲಿ ಇನಿಷಿಯಲಿ ಅದು ವೃಷಭಾವತಿ ನದಿ ಆಗಿತ್ತು. ಓಕೆ, ಈ ಇನ್ಫಾರ್ಮೇಷನ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಥ್ಯಾಂಕ್ ಯು. ಸಿಗ್ನಲ್ಗಳು, ಗಾಡಿಗಳು ತುಂಬ ಇದೆ. ಏನು ಮಾಡಲಿ? ನಾವಿವಾಗ ಮೈಸೂರು ರೋಡ್ ರೀಚ್ ಆಗಿದ್ದೀವಿ. ಹೀಗೆ ಸ್ಟ್ರೈಟ್ ಹೋದರೆ ಮೈಸೂರು ಎಕ್ಸ್ಪ್ರೆಸ್ ಹೈವೇ, ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ಹೈವೇ. ಓಕೆ, ಬಟ್ ನಾವು ಆ ರೂಟ್ ತೊಗೊತಿಲ್ಲ. ಯಾಕೆ ಅಂದರೆ ನಮ್ಮ ಡೆಸ್ಟಿನೇಷನ್ ಇಲ್ಲಿ ಕೆಳಗಡೆ ಹೋದರೆ, ಅಂದರೆ ಈ ರೂಟಲ್ಲಿ ಹೋದರೆ ನಮಗೆ ಸಿಗುತ್ತೆ. ಸೊ ಬ್ಯಾಂಗ್ಳೂರ್ ಮತ್ತು ಮೈಸೂರು ಎಕ್ಸ್ಪ್ರೆಸ್ ವೇಯಲ್ಲಿ ಹೋದರೂ ನಮ್ಮ ಡೆಸ್ಟಿನೇಷನ್ನ ನಾವು ರೀಚ್ ಆಗ್ಬೋದು. ಬಟ್ ನಾವು ಯಾಕೆ ಈ ರೋಡ್ ಚೂಸ್ ಮಾಡಿದ್ದೀವಿ ಯಾರು? ಇಲ್ಲಿಂದ ರಾಮನಗರ್ಗೆ ಹೋಗ್ಲಿಕ್ಕೆ ನಾವ್ಯಾಕೆ 180 ರೂಪಾಯಿ ಟೋಲ್ ಪೇ ಮಾಡಬೇಕಾಗುತ್ತೆ? ಮೈಸೂರಿಗಾದ್ರೆ ಓಕೆ ಫೈನ್. ರಾಮನಗರ್ಗೆ ಹೋಗ್ಲಿಕ್ಕೆ 180 ರೂಪೀಸ್. ಏನಂತೀರಾ ಫ್ರೆಂಡ್ಸ್? ಕಾಸ್ಟ್ಲಿ ತಾನೆ ಅದು ಈ ಬ್ಯಾಂಗ್ಳೂರಲ್ಲಿ. ಎಸ್. ಸೊ ನಾವು ಅದಕ್ಕೆ ಆ ರೋಡ್ ಬೇಡ, ಈ ರೋಡ್ನ ಚೂಸ್ ಮಾಡಿರೋದು. ಸೊ ನಮಗೆ ಇಲ್ಲಿ ಮೈಸೂರು ಎಕ್ಸ್ಪ್ರೆಸ್ ವೇಗೆ ಕನೆಕ್ಟ್ ಸಿಕ್ತು. ಸೊ ಅಲ್ಲಿ ಜಾಯ್ನ್ ಆಗಿ ಬಿಡದಿ ಟೌನಿಂದ ಎಸ್ಕೇಪ್ ಆಗ್ಲಿಕ್ಕೆ ಒಂದು ದಾರಿ. ವಂಡರ್ಲಾ ರೋಡ್ ಬರುತ್ತಲ್ವಾ, ವಂಡರ್ಲಾ ರೋಡ್ ದಾಟಿದ ತಕ್ಷಣನೇ ರೈಟಿಗೆ ಒಂದು ಡೈವರ್ಷನ್ ಇದೆ ಎಕ್ಸ್ಪ್ರೆಸ್ ವೇಗೆ ಹತ್ಲಿಕ್ಕೆ. ಸೊ ಇವಾಗ ನಾವು ಆ ಎಕ್ಸ್ಪ್ರೆಸ್ ವೇ ಹತ್ತಿ ಎಕ್ಸ್ಪ್ರೆಸ್ ಆಗಿ ಹೋಗ್ತಾ ಇದೀವಿ ನಾವು. ಸೊ ಫ್ರೆಂಡ್ಸ್, ಇದು ರಾಮನಗರ ಬೆಟ್ಟ.
ಆಗಿನ ಕಾಲದಲ್ಲಿ ಲೈಕ್ ಆಗಿನ ಕಾಲ ಅಂದರೆ ತುಂಬ ಹಳೇದೇನಲ್ಲ, ಆಲ್ಮೋಸ್ಟ್ ಲೈಕ್ 40 years ಬ್ಯಾಕ್, 30 to 40 years ಬ್ಯಾಕ್ ಇಲ್ಲೊಂದು ಮೂವಿ ತೆಗೆದಿದ್ರು, ಹಿಂದಿ ಮೂವಿ. ಯಾರ್ಯಾರು ಗೊತ್ತಿದೆಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಮಿತಾಬ್ ಬಚ್ಚನ್ ಇನ್ಕ್ಲೂಡೆಡ್, ಗಬ್ಬರ್ ಸಿಂಗ್ ಒಂದು ಎಫೆಕ್ಟಿವ್ ರೋಲ್ ಆ ಮೂವಿಯಲ್ಲಿ, ಗಬ್ಬರ್ ಸಿಂಗ್ ಅಂತ. ಅಮಿತಾಬ್ ಬಚ್ಚನ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸೊ ಚೆನ್ನಾಗಿತ್ತು ಮೂವಿ, ನೋಡಿದ್ದೀವಿ, ತುಂಬಾ ಫೇಮಸ್ ಮೂವಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾವು ತಿರ್ಗಾ ಈಗ ಸರ್ವಿಸ್ ರೋಡಿಗೆ ಬಂದಿದ್ದೀವಿ. ಎಲ್ಲಿದ್ದೀವಿ ಬಾನು? ಚನ್ನಪಟ್ಟಣ ಕ್ರಾಸ್ ಮಾಡಿದ್ದೀವಿ. ಮುಂದೆ ಎಲ್ಲ ಹೋಗಿ ಮತ್ತೆ ರೈಟ್ ಡೈವರ್ಷನ್ ತಗೋಬೇಕಂತೆ. ಸೊ ಗೋಯಿಂಗ್ ಆಸ್ ಪರ್ ಅವರ್ ಗೂಗಲ್ ಮಾತಾಜಿ. ಸೊ ಏನು ಫೇಮಸ್ ಚನ್ನಪಟ್ಟಣ ಅಲ್ಲಿ? ನೀವು ಹೇಳಿ, ಚನ್ನಪಟ್ಟಣದಲ್ಲಿ ಏನು ಫೇಮಸ್? ಇದು ಗೊಂಬೆಗಳ ನಾಡು. ಎಸ್, ವುಡನ್ ಟಾಯ್ಸ್ ಅಲ್ಲ? ಯಾ, ಫಸ್ಟ್ ಆ್ಯಕ್ಚುಲಿ ಎಕ್ಸ್ಪ್ರೆಸ್ ವೇ ಆಗದೆ ಇರೋ ಮುಂಚೆ ಎಲ್ಲ ಊರುಗಳ ಒಳಗೆ ಹೋಗ್ತಾ ಇದ್ವಿ. ಅವಾಗ ಪ್ರತಿಯೊಂದು ಊರಿಗೆ ಒಂದೊಂದು ಹೆಸರು ಅನ್ನೋದಿತ್ತು. ಏನಂದರೆ ಇವಾಗ ಚನ್ನಪಟ್ಟಣಗೆ ಗೊಂಬೆಗಳ ನಾಡು, ಆ್ಯಂಡ್ ಮಂಡ್ಯಗೆ ರೇಷ್ಮೆ ನಾಡುನ ಏನೋ ಇದೆ, ಹಾಗೆ ಸಕ್ಕರೆ ನಾಡು. ಮತ್ತೆ ಮದ್ದೂರಲ್ಲಿ ಮದ್ದೂರು ವಡೆ ಫೇಮಸ್ಸು. ಹಾಗೆ ಶ್ರೀರಂಗಪಟ್ಟಣ ಅಂತ ತಗೊಂಡ್ರೆ ಶ್ರೀರಂಗಪಟ್ಟಣಕ್ಕೆ ಎಜುಕೇಶನ್ ಅಲ್ಲ, ಎಜುಕೇಶನ್ ಅಲ್ಲ, ಇಟ್ಸ್ ಅಬೌಟ್ ಟೆಂಪಲ್ ಥಿಂಗ್. ಸೊ ಅದು ಫೇಮಸ್ ಆಗಿತ್ತು. ಪ್ರತಿಯೊಂದಕ್ಕೂ ಒಂದೊಂದು ಹೆಸರು ಕೊಟ್ಟಿದ್ರು. ಇವಾಗ ಅದೆಲ್ಲ ನೋಡ್ಲಿಕ್ಕೆ ಆಗಲ್ಲ. ಮುಂಚೆ ಆದರೆ ಲೈಕ್ ಮಕ್ಕಳಿಗೆ ಅದೆಲ್ಲ ತೋರಿಸ್ಕೊಂಡು ಹೋಗ್ಲಿಕ್ಕೆ ತುಂಬ ಚೆನ್ನಾಗಿರ್ತಿತ್ತು. ಫೈನ್, ಇವಾಗಿನ ಟ್ರಾಫಿಕ್ಗೆ ಈ ಎಕ್ಸ್ಪ್ರೆಸ್ ವೇ ಬೇಕಾಗಿತ್ತು, ಮಾಡಿದ್ದಾರೆ, ಅಪ್ರಿಷಿಯೇಟ್ ಮಾಡಬೇಕು. ಬಟ್ ಅಲಾಂಗ್ ವಿತ್ ದಟ್ ನಾವು ಹಳೇದನ್ನೆಲ್ಲ ಮರಿಬಾರ್ದು. A few moments later. ಇವಾಗ ನಾವಿದ್ದೀವಿ ಮುದ್ದೇಗೆರೆ ಗ್ರಾಮ ಪಂಚಾಯತಿ ರೋಡ್. ರೈಲ್ವೆ ಟ್ರ್ಯಾಕ್ ಬಂದ್ಬಿಟ್ಟಿದೆ. ಸೊ ಇವಾಗ ಇಲ್ಲಿ ಮುಂದೆ ನಾವು ಒಂದು ರೈಲ್ವೆ ಟ್ರ್ಯಾಕ್ನ ಕ್ರಾಸ್ ಮಾಡ್ತಾ ಇದ್ದೀವಿ. ಈ ರೈಲ್ವೆಲೇನೆ ಮೈಸೂರುವರೆಗೂ ಹೋಗೋದು. ಸೊ ಈ ರೋಡು ಮುದ್ದೇಗೆರೆ ರೋಡ್ ಎಲ್ಲಿ ಬರುತ್ತೆ ಅಂದರೆ ಚನ್ನಪಟ್ಟಣ ಆದಮೇಲೆ. ಸೊ ಇಲ್ಲಿಂದ ನಮಗೆ ನಮ್ಮ ಡೆಸ್ಟಿನೇಷನ್ಗೆ ದಾರಿ ತೋರಿಸ್ತಿದೆ. ಇನ್ನು 24 ನಿಮಿಷ ಇದೆ. 24 minutes. ರೈಟ್ ಸೈಡಲ್ಲಿ ಒಂದು ಒಳ್ಳೆ ಕೆರೆ ಇದೆ. ಕೆರೆ ವ್ಯೂನ ಹಾಗೆ ನೀವು ನೋಡ್ಬೋದು. ಚೆನ್ನಾಗಿದೆಯಲ್ಲ ಹಳ್ಳಿ. ಹಳ್ಳಿ ವಾತಾವರಣ ಯಾವತ್ತಿದ್ರು ಚಂದಾನೆ. Take the next left. Okay. ಸೊ ಸಿಟಿನಲ್ಲಿ ಜೀವನ ಮಾಡ್ತಾ ಇರೋರಿಗೆ ಪ್ರತಿದಿನ ಈ ಟ್ರಾಫಿಕ್ ಜಂಜಾಟ, ಹಾರನ್ನು, ಗಾಡಿಗಳ ಸದ್ದು ಕೇಳಿ ಪೊಲ್ಯೂಷನು ಎಲ್ಲ ನೋಡಿ ಬೇಜಾರಾಗೋಗ್ತಿರುತ್ತೆ. ಸೊ ವಾರಕ್ಕೊಮ್ಮೆ ಈ ರೀತಿ ಸ್ವಲ್ಪ ಸಿಟಿ ಬಿಟ್ಟು ಹೊರಗಡೆ ಬಂದರೆ ನಿಮ್ಮ ಮೈಂಡು ಪೀಸ್ ಆಗಿರುತ್ತೆ. ಸೊ ದಟ್ ನೀವು ನೆಕ್ಸ್ಟ್ ವೀಕಲ್ಲಿ ಏನೇ ಮಾಡೋಕ್ಕಾದ್ರೂ ಒಂದು ಫ್ರೆಶ್ ಮೈಂಡಲ್ಲಿ ರಿಲ್ಯಾಕ್ಸಿಂದ ಕಾನ್ಸಂಟ್ರೇಟ್ ಮಾಡಿ ನೀವು ಮಾಡ್ಬೋದು. ಸೊ ಒಂಥರ ಪಾಸಿಟಿವ್ ಆಗಿರ್ತೀರ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಟರ್ನ್ ಲೆಫ್ಟಾ? ಗೂಗಲ್ ರೈಟು, ಲೆಫ್ಟ್ ಅಲ್ಲ. ನಾವೊಂದು ಪ್ರಾಪರ್ ಹಳ್ಳಿನ ನಾವಿವತ್ತು ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ ಅನಿಸ್ತಿದೆ ನನಗೆ. ಸೊ ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಬಟ್ ಇಲ್ಲಿಂದ ಒಂದು 5 minutes ನಡ್ಕೊಂಡು ಹೋಗ್ಬೇಕು ಅಂತ ಅನಿಸುತ್ತೆ. ಬಟ್ 5 minutes ಇಲ್ಲ, ಜಸ್ಟ್ 3 minutes ಇಲ್ಲ, ಪಕ್ಕದಲ್ಲೇ ಕಾಣ್ತಾ ಇದೆ. ಇಲ್ಲಿಂದನೇ ಪಾರ್ಕಿಂಗ್ ಸ್ಟಾರ್ಟ್ ಗೈಸ್. ಸೊ ಸಿಕ್ಕಾಪಟ್ಟೆ ರಶ್ ಇದೆ. ಇವತ್ತು ಭಾನುವಾರ ಇರೋದ್ರಿಂದ ಜನ ಇದ್ದಾರೆ. ಸೊ ನೋಡೋಣ. ಸೊ ಫ್ರೆಂಡ್ಸ್, ನಾವು ಬಂದಿದ್ದ ಡೆಸ್ಟಿನೇಷನ್ ಇದೆ ಚಾಮುಂಡೇಶ್ವರಿ ಬಸವಣ್ಣಪ್ಪನವರ ದೇವಸ್ಥಾನ. ಸೊ ತುಂಬ ಶಾರ್ಟ್ ಟೈಮಲ್ಲಿ ಇದು ಫೇಮಸ್ ಆಗಿದೆ. ಏನೇ ಕೋರಿಕೆ ಇದ್ದರೂ ನೀವು ಬಂದು ಇಲ್ಲಿ ಬೇಡ್ಕೊಂಡು ಹೋದರೆ ನೆರವೇರುತ್ತಂತೆ. ಬನ್ನಿ ನಾವು ದೇವಿಗೆ ನಮಸ್ಕಾರ ಮಾಡಿ ನಮ್ಮ ಮನಸ್ಸಲ್ಲಿರೋದು ನಾವು ಬೇಡ್ಕೊಂಬರೋಣ.
ಸೊ ಗೈಸ್, ಇದು ಸಿಕ್ಕಾಪಟ್ಟೆ ಪವರ್ಫುಲ್ ದೇವಸ್ಥಾನ ಅಂತ ನಮಗೆ ಇನ್ಫಾರ್ಮೇಷನ್ ಬಂದಿರೋದ್ರಿಂದ ನಾವು ಬಂದಿದ್ದೀವಿ. ಸೊ ನಿಮಗೂ ಏನಾದರೂ ಕೋರಿಕೆಗಳಿದ್ದರೆ ಈ ಥರ ಬಂದು ಇಲ್ಲಿ ತೆಂಗಿನಕಾಯಿನ ಕಟ್ಟಿ ಚೆನ್ನಾಗಿ ಆ ದೇವಿನ ಮನಸ್ಪೂರ್ವಕವಾಗಿ ಬೇಡ್ಕೊಂಡು ಹೋದರೆ ನಿಮ್ಮ ಕೋರಿಕೆಗಳು ಎಲ್ಲ ರಿಯಲ್ ಆಗುತ್ತೆ ಅನ್ನೋದೊಂದು ಇಲ್ಲಿ ನಂಬಿಕೆ. ಸೊ ಎಲ್ಲರೂ ಬನ್ನಿ, ವಿಸಿಟ್ ಮಾಡಿ. ಆ ದೇವ್ರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಇದೆ ಚಾಮುಂಡೇಶ್ವರಿ ಟೆಂಪಲ್. ಆ್ಯಂಡ್ ಇಲ್ಲಿ ಬಸವಣ್ಣ ಆಶೀರ್ವಾದನ ಕೊಡ್ತಾರೆ. ಆ ಸನ್ನಿಧಿ ಅಲ್ಲಿದೆ. ನೆಕ್ಸ್ಟ್ ನಾವು ಅಲ್ಲೂ ತೋರಿಸ್ತೀವಿ. ಮೇಯ್ನ್ ಏನಂದರೆ ಈ ದೇವಿದು ಏನೇ ಬೇಡ್ಕೊಂಡ್ರು ಈ ದೇವಿ ನೆರವೇರಿಸುತ್ತಂತೆ. ಸೊ ನೀವು ಬನ್ನಿ, ನಿಮ್ಮ ಕೋರಿಕೆಗಳನ್ನ ಹೇಳ್ಕೊಳ್ಳಿ, ನಿಮ್ಮ ಕೋರಿಕೆಗಳು ತೀರಿಸ್ಕೊಳ್ಳಿ, ದೇವಿನ ನಂಬಿ. ಇಲ್ಲಿ ರಾಮ ಸೇತು ಹತ್ತಿರದಿಂದ ತೊಗೊಂಡಿರೋ ಒಂದು ಕಲ್ಲು ಇಟ್ಟಿದ್ದಾರೆ, ನೀರಲ್ಲೇ ತೇಲುತ್ತೆ. ಅದನ್ನು ಶ್ರೀರಾಮ್ ಅಂತ ಹೇಳಿ ತೆಗೆದು 3 ಸತಿ ತೆಗೆದು ಬಿಡಬೇಕು. ಸೊ ಬಂದು ಎಲ್ಲ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಇದು ಬಸಪ್ಪನವರ ಸನ್ನಿಧಿ. ಇಲ್ಲಿ ಬಸವಣ್ಣನವರಿದ್ದಾರೆ. ನಿಮ್ಮ ಮನಸ್ಸಲ್ಲಿ ಏನೇ ಕೋರಿಕೆ ಇದ್ದರೂ ಎಲೆ ಅಡಿಕೆ, ಒಂದು ನಿಂಬೆಹಣ್ಣು ಮತ್ತು ಕಾಣಿಕೆ ಇಟ್ಟು ಬಸವಣ್ಣವರ ಮುಂದೆ ಕೂತು ಕೇಳಿಕೊಂಡ್ರೆ ಬಲಗಾಲೆತ್ತು ಒಪ್ಪಿಗೆ ಕೊಡ್ತಾರೆ. ಸೊ ಬಂದು ನಿಮ್ಮದು ಏನೇ ಕೋರಿಕೆ ಇದ್ದರೂ ಕೇಳ್ಕೊಳ್ಳಿ, ಆಶೀರ್ವಾದ ತೊಗೊಳ್ಳಿ. ಜೀವನದಲ್ಲಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸೊ ಫೈನಲಿ ದರ್ಶನ ಆಯಿತು. ಸಿಕ್ಕಾಪಟ್ಟೆ ಪೀಸ್ ಅನ್ನಿಸ್ತಾ ಇದೆ, ಸಿಕ್ಕಾಪಟ್ಟೆ ನೆಮ್ಮದಿಯಿಂದ ಇದ್ದೀವಿ ಇಬ್ಬರೂ. ಹೇಗೆ ಅನ್ನಿಸ್ತಿದೆ ನಿಮಗೆ? ನಾನು ಫಸ್ಟ್ ಟೈಮ್ ಬಂದಿರೋದು, ಬಟ್ ಅದೇ ಸುಮಾರು ರೀಲ್ಗಳಲ್ಲಿ ನೋಡಿದ್ದೆ. ಅದರಿಂದ ಎಲ್ಲರನ್ನೂ ಕರ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ತುಂಬಾ ಪೀಸ್ ಆಗಿದೆ ಆ್ಯಂಡ್ ಏನೋ ಒಂಥರ ನೆಮ್ಮದಿಯಾಗಿದೆ. ಎಲ್ಲರೂ ಬನ್ನಿ, ಆ ಪಾಸಿಟಿವ್ ವೈಬ್ಸ್ ನೀವು ತುಂಬಿಕೊಂಡು ನಿಮ್ಮ ಜೀವನದಲ್ಲಿ ನೀವು ಪಾಸಿಟಿವ್ ಆಗಿರಿ. ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀವಿ. ಸೊ ದೇವಸ್ಥಾನಕ್ಕೆ ಲೊಕೇಶನ್ ನಾವು ಮ್ಯಾಪ್ ಲೊಕೇಶನ್ ಹಾಕಿರ್ತೀವಿ. ಸೊ ಚೆಕ್ ಮಾಡಿ, ನೀವು ಬನ್ನಿ. ನಿಮ್ಗೆ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಸೊ ಜೈ ಕರ್ನಾಟಕ.